ಆರ್.ಜಿ. ಕೌರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದ ಶ್ಯಾಮ್ ಬಜಾರ್ ಲೊಕ್ಯಾಲಿಟಿಯಲ್ಲಿದೆ. 1886ರಲ್ಲಿ ಕಟ್ಟಿರೋ ಈ ಕಾಲೇಜ್ ಬೆಂಗಾಲ್ ಅಷ್ಟೇ ಅಲ್ಲದೆ ಇಡೀ ಇಂಡಿಯಾದಲ್ಲೇ ಇರೋ ಹಳೆಯ ಮೆಡಿಕಲ್ ಕಾಲೇಜ್ಗಳಲ್ಲಿ ಒಂದಾಗಿದೆ. 8 ಆಗಸ್ಟ್ 2024ರಲ್ಲಿ ಇಲ್ಲಿ ನಡೆದ ಒಂದು ಘಟನೆ ಅತ್ಯಂತ ಕ್ರೂರ ಘಟನೆಗಳಲ್ಲಿ ಒಂದಾಗಿದೆ. ರಾತ್ರಿ ಸುಮಾರು 11 ಗಂಟೆಗೆ 31 ವರ್ಷದ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿ 36 ಗಂಟೆ ಶಿಫ್ಟ್ ನಿಭಾಯಿಸ್ತಾ ಇದ್ರು. ಈ ಟ್ರೈನೀಸ್ ಬೇಸಿಕಲಿ ಮೆಡಿಕಲ್ ಡಾಕ್ಟರ್ಸ್ ಆಗಿರ್ತಾರೆ. ಇವರು ಒಂದು ಸ್ಪೆಷಲೈಸೇಷನ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಮಾಡ್ತಾ 24 ಗಂಟೆ, 36 ಗಂಟೆ, 48 ಗಂಟೆಗಳ ಶಿಫ್ಟ್ ಕೂಡ ನಾರ್ಮಲ್ ಆಗಿ ಮಾಡ್ತಾ ಇರ್ತಾರೆ. ಈ ಶಿಫ್ಟ್ನಲ್ಲಿ ಇವರು ಆನ್ ಕಾಲ್ ಸಪೋರ್ಟ್ನಲ್ಲಿರ್ತಾರೆ. ಅಂದರೆ ಯಾವ ಕಾಲ್ ಬಂದರೂ ಅವರು ಸಪೋರ್ಟ್ ಮಾಡಬೇಕಾಗಿರುತ್ತೆ. ರಾತ್ರಿ ಪೇರೆಂಟ್ಸ್ ಜೊತೆ ಮಾತಾಡಿದ್ದ ಟ್ರೈನಿ ಗುಡ್ ನೈಟ್ ಕೂಡ ಹೇಳಿದರು. ಇದಾದಮೇಲೆ ಮೆಡಿಕಲ್ ರೌಂಡ್ಸ್ ಮಾಡೋಕ್ಕೆ ಹೋದರು. ರಾತ್ರಿ 2 ಗಂಟೆಗೆ ಮೆಡಿಕಲ್ ರೌಂಡ್ಸಿಂದ ಬ್ರೇಕ್ ತೊಗೊಂಡು ಕೊಲೀಗ್ಸ್ ಜೊತೆ ಡಿನ್ನರ್ ಮಾಡೋಕ್ಕೆ ಕೂತರು. ಕಾಲೇಜ್ನ ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ನಲ್ಲಿರೋ 3ನೇ ಫ್ಲೋರ್ ಸೆಮಿನಾರ್ ಹಾಲ್ನಲ್ಲಿ ಡಿನ್ನರ್ ಮಾಡ್ತಾ ಒಲಿಂಪಿಕ್ಸ್ ನೋಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ಆ ಟೈಮ್ನಲ್ಲಿ ನೀರಜ್ ಅವರ ಜಾವ್ಲಿನ್ ಈವೆಂಟ್ ನಡೀತಾ ಇರುತ್ತೆ. ಅದರಲ್ಲಿ ನೀರಜ್ ಸಿಲ್ವರ್ ಕೂಡ ಗೆಲ್ತಾರೆ. ಸೆಮಿನಾರ್ ಹಾಲ್ 40ರಿಂದ 30 ಅಡಿಗಳಷ್ಟು ದೊಡ್ಡದಾದ ರೂಮ್ ಆಗಿದೆ. ಅದರಲ್ಲಿ 50 ಜನ ಕೂರ್ಬೋದು. 3ನೇ ಫ್ಲೋರ್ ಲಿಫ್ಟಿಂದ ಮಾತ್ರ ಇಲ್ಲಿಗೆ ಬರೋಕ್ಕೆ ಸಾಧ್ಯ. ಬರೋ ದಾರಿಲಿ CCTV ಕ್ಯಾಮ್ರಾ ಇದೆ. ಆದರೆ ಸೆಮಿನಾರ್ ರೂಮ್ನಲ್ಲಿ ಯಾವುದೇ ಕ್ಯಾಮ್ರಾ ಇಲ್ಲ. ನೀರಜ್ ಈವೆಂಟ್ ಮುಗಿದ ಮೇಲೆ ಎಲ್ಲ ಸೆಮಿನಾರ್ ಹಾಲಿಂದ ಹೋಗ್ತಾರೆ. ಆದರೆ ಈ ಹುಡುಗಿ ಅಲ್ಲೇ ರೆಸ್ಟ್ ಮಾಡ್ತಾರೆ. ಯಾಕಂದರೆ 36 ಗಂಟೆ ಶಿಫ್ಟಿಂದ ತುಂಬ ಟಯರ್ಡ್ ಆಗಿರ್ತಾರೆ. ರಾತ್ರಿ 3 ಗಂಟೆಗೆ ಇಂಟರ್ನ್ ಒಬ್ಬರು ಆ ಟ್ರೈನಿ ಡಾಕ್ಟರ್ನ ಎಬ್ಸಿ ಒಂದು ರಿಪೋರ್ಟ್ ತೋರಿಸ್ತಾರೆ. ಆದರೆ ಈ ರಿಪೋರ್ಟ್ನ ನೋಡಿದ ಮೇಲೆ ಮತ್ತೆ ಆ ಟ್ರೈನಿ ಡಾಕ್ಟರ್ ಅಲ್ಲೇ ಮಲ್ಕೋತಾರೆ. ಇದೇ ಲಾಸ್ಟ್ ಟೈಮ್ ಆ ಹುಡುಗಿನ ಜೀವಂತವಾಗಿ ಯಾರಾದರೂ ನೋಡಿತು. ಮುಂದಿನ ದಿನ ಬೆಳಗ್ಗೆ 7:30ಕ್ಕೆ 31 ವರ್ಷದ ಈ ಟ್ರೈನಿ ಡಾಕ್ಟರ್ ಹುಡುಗಿಯ ಬಾಡಿ ಸಿಗುತ್ತೆ. ಅದೇ ಸೆಮಿನಾರ್ ಹಾಲ್ನಲ್ಲಿ ಸುಮಾರು 10 ಇಂಜುರಿ ಮಾರ್ಕ್ಸ್ ಇರುತ್ತೆ. ಅವರ ಬಾಡಿ ಸೆಮಿ ನೇಕೆಡ್ ಆಗಿರುತ್ತೆ. ಅವರ ಕಣ್ಣು, ಮೂಗು ಮತ್ತು ಪ್ರೈವೇಟ್ ಪಾರ್ಟ್ಸಿಂದ ರಕ್ತ ಬರ್ತಿರುತ್ತೆ. ಬೆಳಗ್ಗೆ 10:53ರಲ್ಲಿ ಹಾಸ್ಪಿಟಲ್ನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆದ ಡಾಕ್ಟರ್ ಆ ಹುಡುಗಿಯ ಪೇರೆಂಟ್ಸ್ಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಬೇಗ ಆಸ್ಪತ್ರೆಗೆ ಬನ್ನಿ, ಯಾಕಂದರೆ ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ. ಇದಾದ ನಂತರ ಅದೇ ವ್ಯಕ್ತಿ 11:15ಗೆ ಫೋನ್ ಮಾಡಿ ಪೇರೆಂಟ್ಸ್ಗೆ ಹೇಳ್ತಾರೆ, ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ವಿಕ್ಟಿಮ್ ಅವರ ಫ್ಯಾಮಿಲಿ ಮೆಂಬರ್ಸ್ ಪ್ರಕಾರ ಆ ಹುಡುಗಿಯ ಬಾಡಿ ನೋಡೋಕ್ಕೆ ಹಾಸ್ಪಿಟಲ್ನವರು ಬಿಡಲೇ ಇಲ್ಲ. 3 ಗಂಟೆ ವೆಯ್ಟ್ ಮಾಡಿದ ಮೇಲೆ ನೋಡಲಿಕ್ಕೆ ಬಿಡ್ತಾರೆ. ಆಗ ಆ ಹುಡುಗಿಯ ಅಪ್ಪ ಬಾಡಿನ ನೋಡಿ ಮುರಿದು ಬೀಳ್ತಾರೆ. ಅದು ಸೂಸೈಡ್ ಅಂತ ಅವರು ಒಪ್ಕೊಳ್ಳಲ್ಲ. ಇದು ರೇಪ್ ಮತ್ತು ಮರ್ಡರ್ ಅಂತ ಕೇಸ್ ಫೈಲ್ ಮಾಡ್ತಾರೆ. ಇನ್ಸಿಡೆಂಟ್ ಗೊತ್ತಾದ ಮೇಲೆ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಹಾಗೂ ಸ್ಟೇಟ್ ಸೆಕ್ರೆಟರಿ NS ನಿಗಮ್ ಆಸ್ಪತ್ರೆಗೆ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ ಟೈಮ್ನಲ್ಲಿ ಬೆಂಗಾಲ್ CM ಆದ ಮಮತಾ ಬ್ಯಾನರ್ಜಿ ಕೂಡ ಆ ವಿಕ್ಟಿಮ್ ಪೇರೆಂಟ್ಸ್ ಜೊತೆ ಮಾತಾಡಿ ಅನ್ಬಯಾಸ್ಡ್ ಇನ್ವೆಸ್ಟಿಗೇಷನ್ ಮತ್ತು ಸ್ಪೀಡಿ ಜಸ್ಟಿಸ್ನ ಪ್ರಾಮಿಸ್ ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಎಲ್ಲ ಕಡೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಡಾಕ್ಟರ್ಸ್ ಮತ್ತು PG ಟ್ರೈನರ್ಸ್ ಈ ಪ್ರೊಟೆಸ್ಟ್ ಮಾಡ್ತಾ ಅಟಾಪ್ಸಿ ಮಾಡಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಪೊಲೀಸ್ ಅವರ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಕಾರ ಇದು ಒಂದು ಅನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ. ಆದರೆ ಫ್ಯಾಮಿಲಿಯವರು ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಇದನ್ನು ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. CCTV ಕ್ಯಾಮ್ರಾದಲ್ಲಿ ನೋಡಿದಾಗ ಅವತ್ತು ರಾತ್ರಿ 5 ಜನ ಸೆಮಿನಾರ್ ಹಾಲ್ ಹತ್ರ ಓಡಾಡಿರೋದು ಗೊತ್ತಾಗುತ್ತೆ. ಅವರನ್ನು ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಸ್ಟೇಟ್ಮೆಂಟ್ಸ್ ಒಂದೇ ಥರ ಇದ್ದ ಕಾರಣ ಯಾರ ಮೇಲೂ ಅನುಮಾನ ಬರಲಿಲ್ಲ. ಆದರೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಫೋಕಸ್ ಮಾಡ್ತಾರೆ. ಈ ವ್ಯಕ್ತಿ 3rd ಫ್ಲೋರ್ ಸೆಮಿನಾರ್ ಹಾಲ್ ಹತ್ರ ಸುಮಾರು 4 ಗಂಟೆಗೆ ಓಡಾಡಿರ್ತಾನೆ ಹಾಗೂ ಅವನ ಕತ್ನಲ್ಲಿ ಒಂದು ಬ್ಲೂಟೂತ್ ಇಯರ್ಫೋನ್ ಕೂಡ ಇರುತ್ತೆ. ಇದೇ ಥರದ ಇಯರ್ಫೋನ್ ಆ ಹುಡುಗಿಯ ಬಾಡಿ ಹತ್ರ ಕೂಡ ಸಿಕ್ಕಿರುತ್ತೆ. ಪೊಲೀಸವರು ಈ ವ್ಯಕ್ತಿನ ಕರೆಸಿ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಅವನ ಫೋನ್ ಬ್ಲೂಟೂತ್ನ ಆನ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಬಾಡಿ ಹತ್ರ ಸಿಕ್ಕಿದ ಇಯರ್ಫೋನ್ಗೆ ಕನೆಕ್ಟ್ ಆಗುತ್ತೆ. ಈ ಒಂದು ಕಾರಣದಿಂದ ಇವರನ್ನು ಸಸ್ಪೆಕ್ಟ್ ನಂಬರ್ 1 ಮಾಡಿ ಮುಂದಿನ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಈ ವ್ಯಕ್ತಿ ಹೆಸರು ಸಂಜಯ್ ರಾಯ್. ಇವನು ಪೊಲೀಸ್ ಜೊತೆ ಸಿವಿಕ್ ವಾಲಂಟಿಯರಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಇವನು ಪೊಲೀಸ್ ಅಲ್ಲದೆ ಹೋದರೂ ಅವನೇ ಪೊಲೀಸ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಅವನ ಬೈಕ್ ಮೇಲೂ ಪೊಲೀಸ್ ಅಂತ ಸ್ಟಿಕ್ಕರ್ ಹಾಕ್ಕೊಂಡಿರ್ತಾನೆ. ಪೊಲೀಸ್ ಹೇಳೋ ಪ್ರಕಾರ ಸಂಜಯ್ ಆರ್.ಜಿ. ಕೌರ್ ಹಾಸ್ಪಿಟಲ್ಗೆ ಹೋಗ್ತಾ ಬರ್ತಾ ಇದ್ದ ಹಾಗೂ ಹಾಸ್ಪಿಟಲ್ನ ಪ್ರಿನ್ಸಿಪಲ್ ಜೊತೆ ಕ್ಲೋಸ್ ಆಗಿ ರಿಲೇಷನ್ಶಿಪ್ ಇಟ್ಕೊಂಡಿದ್ದ. ಇದೇ ರಿಲೇಷನ್ಶಿಪ್ನ ಸಹಾಯದಿಂದ ಅವನು ಪೇಷಂಟ್ಸ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಹೇಳಿ ದುಡ್ಡು ಮಾಡ್ತಿದ್ದ. ಸಂಜಯ್ ಒಂದು ದೊಡ್ಡ ಕಳಂಕ ಅಂತ ಅವನ ಫ್ಯಾಮಿಲಿ ಹೇಳುತ್ತೆ. ಅವನ ಸಿಸ್ಟರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸಂಜಯ್ ಬಗ್ಗೆ ಹೇಳಲಿಕ್ಕೆ ಒಂದೇ ಒಂದು ಒಳ್ಳೆಯ ವಿಷಯ ಇಲ್ಲ. ಹಾಗೆ ಅವನನ್ನು ಗಲ್ಲಿಗೆ ಏರಿಸಿದ್ರು ನಾವು ಬಾಡಿ ಕಲೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅವತ್ತು ರಾತ್ರಿ ಸಂಜಯ್ ತುಂಬ ಕುಡಿದಿದ್ದ. ಇದು CCTV ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆ. ಮತ್ತು 4 ಗಂಟೆ ಸುಮಾರಿಗೆ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಕೋಲ್ಕತ್ತಾ ಪೊಲೀಸ್ ಹೇಳೋ ಪ್ರಕಾರ ಸಂಜಯ್ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತೆ. ಮೊದಲನೇದು, ಹಾಸ್ಪಿಟಲ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಯಾಕೆ ಇದನ್ನು ಮೊದಲು ಸೂಸೈಡ್ ಅಂತ ಹೇಳ್ತಾರೆ? ಯಾರಾದರೂ ಪವರ್ಫುಲ್ ವ್ಯಕ್ತಿನ ಇವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರಾ? ಯಾಕಂದರೆ ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಮಲ್ಟಿಪಲ್ ಪೆನಿಟ್ರೇಷನ್ಸ್ ಆಗಿದೆ. ಇದು ಯಾವುದೋ ಒಬ್ಬ ವ್ಯಕ್ತಿಯ ಕೆಲಸ ಆಗಿರಲ್ಲ. ಅಂದರೆ ಸಂಜಯ್ ಒಬ್ಬನೇ ಈ ಕೆಲಸ ಮಾಡಿಲ್ಲ. ಎರಡನೇ ಪ್ರಶ್ನೆ, ಬಾಡಿನ ನೋಡಲಿಕ್ಕೆ ಪೇರೆಂಟ್ಸ್ಗೆ ಅವಕಾಶ ಮಾಡಿಕೊಡದೇ ಇರೋದು.
ಮೂರನೇ ಪ್ರಶ್ನೆ, ಪೊಲೀಸ್ ಅವರು ರೇಪ್ ಕೇಸ್ನ ಫೈಲ್ ಮಾಡದೆ ಬರೀ ಅನ್ಯಾಚುರಲ್ ಡೆತ್ ಅಂತ ಮೊದಲು ಹೇಳಿದ್ದು. ಕೊನೆಯ ಪ್ರಶ್ನೆ, ಕಾಲೇಜ್ನ ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ ಬಗ್ಗೆ. ಹೌದು, ಸಂದೀಪ್ ಘೋಷ್ ವಿಕ್ಟಿಮ್ ಮೇಲೇ ಹೇಳಿಕೆ ಕೊಟ್ಟಿದ್ದ. ಆ ಹುಡುಗಿ ರಾತ್ರಿಯಲ್ಲಿ ಒಬ್ಬಳೇ ಸೆಮಿನಾರ್ ಹಾಲ್ಗೆ ಹೋಗಿದ್ದು ತಪ್ಪು ಹಾಗೂ ಇರ್ರೆಸ್ಪಾನ್ಸಿಬಲ್ ಅಂತ. ಒಬ್ಬ ಮೆಡಿಕಲ್ ಕಾಲೇಜ್ನ ಪ್ರಿನ್ಸಿಪಲ್ ಕೂಡ ಇವರ ಅತ್ಯಾಚಾರಕ್ಕೆ ಹುಡುಗಿರ ಮೇಲೇ ತಪ್ಪು ಹೊರಿಸೋ ಲಿಸ್ಟ್ಗೆ ಸೇರ್ಕೋತಾನೆ. ಇನ್ನು ಮುಂದೆ ಕೇಳಿ, ಇವನನ್ನು ಸಸ್ಪೆಂಡ್ ಮಾಡಬೇಕಾಗಿದ್ದ ಮಮತಾ ಬ್ಯಾನರ್ಜಿ ಸರ್ಕಾರ ಅವನನ್ನು ಟ್ರಾನ್ಸ್ಫರ್ ಮಾಡಿ ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಹಾಸ್ಪಿಟಲ್ಗೆ ಪ್ರಿನ್ಸಿಪಲ್ ಮಾಡ್ತಾರೆ. Sandeep Ghosh stepped down as the principal of Arjikar Medical College. The West Bengal government appointed him as the principal of Calcutta National Medical College and Hospital. ಇಷ್ಟೆಲ್ಲ ಕಾರಣಗಳಿಂದಾನೇ ಆ ಹುಡುಗಿಯ ಪೇರೆಂಟ್ಸ್ ಲಾಯರ್ ಮಮತಾ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೈಕೋರ್ಟ್ನಲ್ಲಿ ವಾದ ಮಾಡ್ತಾರೆ. ಇದೇ ಕಾರಣದಿಂದ ಕೋರ್ಟ್ ಕೂಡ ಈ ಕೇಸ್ನ CBIಗೆ ಹ್ಯಾಂಡ್ ಓವರ್ ಮಾಡಿದೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ಕಾಲೇಜ್ ಅವರ, ಪೊಲೀಸ್ ಅವರ, ಗೌರ್ಮೆಂಟಾ? ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ಗಂಡಸು ತಗೋಬೇಕು. ಇಂಥ ಹೀನಾಯವಾದ ಕೃತ್ಯ ಈ ದೇಶದಲ್ಲಿ ಮತ್ತೆ ನಡೀದೇ ಇರೋ ಹಾಗೆ ನೋಡ್ಕೋಬೇಕು. ಆದರೆ ಈ ಥರದ ಘಟನೆಗಳನ್ನು ನಾವು ನಿಜವಾಗ್ಲೂ ತಡೀಬೋದಾ?